ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಬನ್ನಿ ಈಗ ಲಾಗ್ ಶುರು ಮಾಡೋಣ. ನೋಡಿ, ನನ್ನ ಮಗಳು ನೈಲ್ ಪಾಲಿಶ್ನ ಫಿಂಗರ್ಸ್ ಕಲರ್ ಹಾಕೊಂಡ್ಬಿಟ್ಟಿದ್ದಾಳೆ. ನೇಲ್ಸ್ಗೆ ಹಾಕೋ ಅಂದರೆ ಅದಕ್ಕೆ ನಂಗೆ ಸಿಟ್ಟು ಬಂದು ನೈಲ್ ಪಾಲಿಶ್ನ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಈಗ ರಿಮೂವರ್ ತೊಗೊಂಡು ಇವಾಗ ಕಾಟನಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೈಲ್ಸ್ ಮೇಲಿರೋ ಫಿಂಗರ್ಸ್ ಮೇಲಿರೋ ನೈಲ್ ಪಾಲಿಶ್ನೆಲ್ಲ ತೆಗಿತಾ ಇದ್ದೀನಿ ರಿಮೂವರಿಂದ. ನಾನು ಏನೋ ಕೆಲಸ ಮಾಡ್ತಾ ಇರ್ತೀನ, ಏನೋ ಬಿಡು ಸೈಲೆಂಟಾಗಿದ್ದಾಳೆ ಅಂದ್ಕೊಂಡು ನನ್ನ ಪಾಡ ನಾನು ಸುಮ್ಮನೆ ಇರ್ತೀನಿ. ಅವಳು ಬಟ್ ಸೈಲೆಂಟಾಗಿ ಇರಲ್ಲ. ಅಲ್ಲಿ ಬೇರೆ ಏನೋ ಒಂದು ಕೆಲಸ ಮಾಡ್ತಿರ್ತಾಳೆ ಅವಳು. ಅಂದರೆ ಅದು ನನಗೆ ಎಕ್ಸ್ಟ್ರಾ ಕೆಲಸ ಇದ್ದಂಗೆ. ನೋಡಿ, ನನಗೆ ಗೊತ್ತೇ ಇಲ್ಲ ನೈಲ್ ಪಾಲಿಶ್ ತೊಗೊಂಡು ಅವಳಿಗೆ ಫಿಂಗರ್ಸ್ ಮೇಲೆಲ್ಲ ಹಾಕೊಂಡಿರೋದು. ಆಮೇಲೆ ಹೋಗಿ ವಾಶ್ರೂಮಲ್ಲಿ ಫುಲ್ ಕೊಳಾಯಿ ತಿರ್ಗಿಸ್ಬಿಟ್ಟು ಹಿಂಗೆ ತೊಳಿತಿದ್ದಾಳೆ, ಹೋಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಬಿಡಮ್ಮ, ನಾನು ರಿಮೋಟ್ ತೆಗೆದು ಕ್ಲೀನ್ ಮಾಡ್ತೀನಿ ಅಂತ, ಕೇಳೋಕ್ಕೆ ರೆಡಿ ಇಲ್ಲ. ನಾಚಿಕೆ ನನ್ನ ಮಗಳಿಗೆ ಅಲ್ವಮ್ಮ. ಫ್ರೆಂಡ್ಸ್, ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಅದು ನಿಮಗೆ ನಾಳೆ ಲಾಗ್ನಲ್ಲಿ ಗೊತ್ತಾಗುತ್ತೆ ಏನು ಸರ್ಪ್ರೈಸ್ ಅಂತ. ನಿಮಗೆ ಏನಾದರೂ ಗೊತ್ತಿದ್ರೆ, ಬೇರೆ ಯಾರಿಗಾದ್ರು ಗೊತ್ತಿದೆ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಪೂರ್ವಿ ಗೊತ್ತಾಯ್ತಾ ನಿಮಗೆ ಏನು ಸರ್ಪ್ರೈಸ್ ಅಂತ? ಹೇಳಂಗಿಲ್ಲ. ಸರ್ಪ್ರೈಸ್ ಗೊತ್ತಾಯ್ತಾ ಪೂರ್ವಿ ಏನು ಅಂತ? ನಾಳೆ ನಮ್ಮ ಮನೆಗೆ ಒಂದು ಸ್ಪೆಷಲ್ ಪರ್ಸನ್ ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ನಿಮಗೆ ಗೊತ್ತಿದ್ರೆ ಗೆಸ್ ಮಾಡಿ ಕಾಮೆಂಟ್ ಮಾಡಿ. ಪೂರ್ವಿ ಗೊತ್ತು, ಅದಕ್ಕೆ ನಗ್ತಾ ಇರೋದು ಅಲ್ಲ ಪೂರ್ವಿ? ನೋಡಿ, ಚಟ್ನಿ ಪುಡಿ ಮಾಡಿದ್ದೆ. ನಿಮಗೆ ಲಾಸ್ಟ್ ರೆಸಿಪಿಲಿ ತೋರಿಸಿದ್ದೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ. ಒಂದು 3/4 kg ಕಡಲೆ ಬೀಜ ತೊಗೊಂಡು ಮಾಡಿರೋಂಥ ರೆಸಿಪಿ ಇದು. ನೋಡಿ ಎಷ್ಟಾಗಿದೆ ಇವಾಗ, ತುಂಬ ಚೆನ್ನಾಗಿದೆ. ಸೊ ಕಡಲೆ ಬೀಜ ಯೂಸ್ ಮಾಡಿ ಚಟ್ನಿ ಪುಡಿ ಮಾಡಿದ್ದೀನಲ್ಲ, ಇದು ಏನಕ್ಕೆ ಮಾಡಿದ್ದೀನಿ, ಸೊ ಯಾಕೆ ಇರ್ಬೋದು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇದು ಕೂಡ ಗೆಸ್ ಮಾಡಿ. ಬೀಜ ಚಟ್ನಿ ಇಷ್ಟ ಆಗಲ್ಲ, ನಾನು ತಿನ್ನಲ್ಲ, ತುಂಬ ರೇರು, ಏನೋ ಒಂದು ಹಾಫ್ ತಿನ್ಬೋದು ಅಷ್ಟೇ, ನಾನು ಇಷ್ಟಪಡಲ್ಲ ಅಷ್ಟು. ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೋತೀನಿ. ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ. ನೋಡಿ, ನನ್ನ ಮಗಳು ಪೂಜೆ ಮಾಡಿದ್ದೀನಿ. ಇವಾಗ ಗಂಧದ ಕಡಿನ ಹೋಗಿ ಕೆಡ್ಸೋದು. ಒಂದಲ್ಲ ಎರಡಲ್ಲ ನಮ್ಮ ಪೂರ್ವಿದು ಕೆಲಸಗಳು. ನೋಡಿ, ಅಲ್ಲಿ ಕರ್ಪೂರ ಹಚ್ಚಿದ್ದೆ, ಅದನ್ನು ಕೆರಿತಾ ಇರೋದು ಅಲ್ಲಮ್ಮ. ಹಾಂ ಫ್ರೆಂಡ್ಸ್, ಈಗ ಎಲ್ಲ ಕೆಲಸ ಕೂಡ ಮುಗ್ದಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಆಯಿತು, ಪೂಜೆನೂ ಆಯಿತು, ಕೆಲಸ ಕೂಡ ಎಲ್ಲ ಕ್ಲಿಯರ್ ಆಗಿದೆ. ಈಗ ಏನೇನು ಮಧ್ಯಾಹ್ನ ಅಡುಗೆ ಒಂದು ರೆಡಿ ಮಾಡಬೇಕು. ಸೊಪ್ಪಿದೆ, ಸೊಪ್ಪು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ. ಹೊರಗಡೆ ಹೋಗಿ ಬಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇರೋ ಪೂರಿ ಒಂದು ನಿಮಿಷ, ನಾನು ಬರ್ತೀನಿ. ಮಮ್ಮಿನ ಬಿಟ್ಟು ಹೋಗ್ತೀಯಾ? ಹಾಂ, ಇರೋ ಒಂದು ನಿಮಿಷ. ನೋಡು, ಒಂದು ವೆಯ್ಟ್ ಮಾಡ್ಪೂರಿ. ಬೆಲ್ಟ್ ಸ್ಲಿಪ್ಪರ್ ಏನಕ್ಕೆ ಹಾಕ್ಕೊಂಡಿದ್ಯಾ? ಅದು ಕಿತ್ತೋ ಮತ್ತೆ ಬಿಚ್ಚೋದ್ರೆ ರೋಡಲ್ಲಿ. ಸರಿ ಬಾ, ಪರವಾಗಿಲ್ಲ, ಬಾ. ನೋಡಿ, ನನ್ನ ಮಗಳು ಬರ್ತಾ ಇದ್ದಾಳೆ ಹಿಂದೆ. ಅಂಗಡಿಗೆ ಹೋಗಿ ಬಂದ್ವಿ. ಏನೇನು ತಂದಿದ್ದೀನಿ ತೋರಿಸ್ತೀನಿ ನಿಮಗೆ. ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಬನ್ ತೊಗೊಂಡು ಬಂದಿದ್ದೀನಿ, ಬನ್ನು ಆ್ಯಂಡ್ ಬ್ರೆಡ್. ಸ್ಯಾಂಡ್ವಿಚ್ ಏನಾದ್ರು ಮಾಡಿ ಪೂರ್ವಿ ಕೊಡೋಣ ಅಂತ. ಬನ್ನು, ಬ್ರೆಡ್ಡು ಮತ್ತು ಕೇಕ್ ಬೇಕು ಅಂದು ಪೂರ್ವಿ. ಕೇಕ್ ಕೊಡಿಸಿದ್ದೀನಿ. ಆ್ಯಕ್ಚುಲಿ ಅವಳು ಬೇಕ್ರಿಗೆ ಕರ್ಕೊಂಡು ಹೋದಾಗ ಅವಳು ಇಷ್ಟಪಟ್ಟು ತಿನ್ನೋದು ಯಾವುದು ಪೂರ್ವಿ? ಅದು ನಿನ್ನ ಫೇವ್ರೆಟ್ ಡೋನಾಲ್ಡ್. ಅದು ತೊಗೊತಾ ಇದ್ವಿ. ಇವತ್ತೇನು ರೈನ್ಬೋ ಕೇಕ್ ಬೇಕು ಅಂದ್ಲು. ಸರಿ ಅಂತ ರೈನ್ಬೋ ಕೇಕ್ ಕೊಡಿಸಿದ್ದೀನಿ. ಓಪನೇ ಮಾಡೋಕ್ಕಾಗ್ತಿಲ್ಲ, ಪ್ಲಾಸ್ಟರ್ ಹಾಕ್ತಿದ್ದಾರೆ. ಬಿಡು, ನಾನು ತೆಗಿತೀನಿ. ಸೊ ಹೊರಗಡೆ ಹೋಗಿ ಬಂದು ಫುಲ್ಲು ಶೆಕೆ ಆಗ್ತಿದೆ ಇವಾಗ, ತುಂಬಾ ಬಿಸಿಲಿತ್ತು. ಸೊ ರೈನ್ಬೋ ಕೇಕ್ ಕಾಣಿಸ್ತಾ ಇದೆಯಾ?
ಪೂರ್ವಿಗೆ ರೈನ್ಬೋ ಕಲರ್ ಯಾವುದೇ ಐಟಮ್ ಇದ್ರೂ ಅವಳು ಇಷ್ಟಪಡ್ತಾಳೆ, ಯಾಕಂದ್ರೆ ಅವ್ರ ಸ್ಕೂಲು ರೈನ್ಬೋ ಅಲ್ವಾ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಮಾಡಿದ್ದಾರೆ. ರೈನ್ಬೋ ಕೇಕ್. ಬೇಕಾ ಕೇಕು? ಬೇಕಂತ ಬನ್ನಿ ಕೊಂತೀನಿ. ಮತ್ತೆ ನನಗೆ ಆ್ಯಪಲ್ ಕೇಕು. ಈ ಆ್ಯಪಲ್ ಕೇಕ್ ಬಂದು ನಾವು ಸಣ್ಣ ಮಕ್ಕಳಿದ್ದಾಗ, ಅಂದರೆ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ತಿಂತಾ ಇದ್ವಿ. ನನಗೆ ಬೇಕ್ರಿಗೆ ಹೋಗ್ಬಿಟ್ಟು ಅದು ಹೆಸರೇ ಮರ್ತೋಗಿದೆ, ಆ್ಯಪಲ್ ಕೇಕ್ ನೇಮು. ಅಂಕಲ್ ಅದೇನು ಹೇಳ್ತಾರೆ ಅಂತ ಕೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಆವಾಗ ಸಣ್ಣವರಿದ್ದಾಗ ಸ್ಕೂಲಿಂದ ಬಿಟ್ಟಿದ ತಕ್ಷಣ ತೊಗೊಂಡು ಮನೆ ಉದ್ದಕ್ಕೂ ಮನೆ ಸಿಕ್ಕೋವರೆಗೂ ತಿನ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲೆಲ್ಲ. ನೋಡಿ ಆ್ಯಪಲ್ ಕೇಕ್. ಇದನ್ನ ಯಾರೆಲ್ಲ ತಿಂದಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಯಾರಿಗಿಷ್ಟ ಅವ್ರು ಕೂಡ ಕಮೆಂಟ್ ಮಾಡಿ. ಮೆಣಸಿನ್ಕಾಯಿ ಇರಲಿಲ್ಲ, ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ದೀನಿ. ನನಗೆ ಖಾರ ಮೆಣಸಿನ್ಕಾಯಿ ಇಷ್ಟ ಆಗಲ್ಲ, ತುಂಬ ಖಾರ ಇರೋದು. ಈ ಥರ ಮೆಣಸಿನ್ಕಾಯಿನೇ ನಾನು ಇಷ್ಟಪಡೋದು, ಯಾಕಂದರೆ ನಾನು ಜಾಸ್ತಿ ಖಾರ ತಿನ್ನಲ್ವಲ್ಲ, ಅದಕ್ಕೋಸ್ಕರ. ನೋಡಿ ಈ ಥರ ಮೆಣಸಿನ್ಕಾಯಿ ಹುಡ್ಕೊಂಡು ತೊಗೊಂಡು ಬರ್ತೀನಿ. ನನಗೆ ಮಾತ್ರ ಖಾರ ಮೆಣಸಿನ್ಕಾಯಿ ಮಾತ್ರ ನಾನು ಮನೆಗೆ ತೊಗೊಂಡು ಬರೋಲ್ಲ. ಸಿಕ್ಕಿಲ್ಲ ಅನ್ನೋ ಚಿಂತೆ ಎಲ್ಲ ತರಲ್ಲ. ಅದು ಯಾವುದೇ ಕಾರಣಕ್ಕೂ ನಾನು ಆ ಖಾರ ಮೆಣಸಿನ್ಕಾಯಿ ಮಾತ್ರ ತರಕ್ಕೆ ಹೋಗಲ್ಲ, ನನಗೆ ಇಷ್ಟನೂ ಆಗಲ್ಲ. ಸೊ ಹುಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ನೋಡಿ ಈ ಥರ ಮೆಣಸಿನ್ಕಾಯಿ. ಇದು ಹಿಂದೆ ಇರುತ್ತಲ್ಲ, ಈ ತೊಟ್ಟನ್ನ ತೆಗೆದ್ಬಿಟ್ಟು ಒಂದು ಬಾಕ್ಸ್ ಪ್ಲಾಸ್ಟಿಕ್ ಕಂಟೈನರ್ ಒಳಗಡೆ ಹಾಕಿ ಇಟ್ಬಿಟ್ಟು ಫ್ರಿಜ್ಗೆ ಇಟ್ಟರೆ ಏನು ಬೇಗ ಏನು ಕೆಡೋದಿಲ್ಲ ಮೆಣಸಿನ್ಕಾಯಿ. ಒಂದು 10 to 15 days ಯೂಸ್ ಮಾಡ್ಬೋದು ನೀವು, ಏನು ಪ್ರಾಬ್ಲಮ್ ಇಲ್ಲ. ಮೆಣಸಿನ್ಕಾಯಿ, ಚಿಲ್ಲಿ, ಗ್ರೀನ್ ಚಿಲ್ಲಿ, ಕ್ಯಾರೆಟ್ ತೊಗೊಂಡು ಬಂದಿದ್ದೀನಿ. ಇವಾಗಂತೂ ಫ್ರೆಂಡ್ಸ್ ವೆಜಿಟೇಬಲ್ಸ್ ಫುಲ್ಲು ರೇಟ್ ಕಡಿಮೆ ಆಗಿದೆ. ಯಾವ್ದು ತೊಗೊಂಡ್ರು ಬರೀ 20-30 ಅಷ್ಟೇ. ಸ್ವಲ್ಪ ದಿನ ಮತ್ತೆ ಯಾವಾಗ ವೆಜಿಟೇಬಲ್ಸ್ ರೇಟ್ ಹೈ ಆಗುತ್ತೆ ಹೇಳೋಕ್ಕಾಗಲ್ಲ. ಸೊಪ್ಪೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇವಾಗ, ಸೊಪ್ಪು ಸ್ವಲ್ಪ ರೇಟ್ ಇದೆ. ಅಂದರೆ ವೆಜಿಟೇಬಲ್ಸ್ ಎಲ್ಲ ಕಡಿಮೆ ಇದೆ. ಟೊಮೆಟೊನೂ ಅಷ್ಟೇ ತುಂಬಾ ಕಡಿಮೆ ಆಗಿದೆ. ಈರುಳ್ಳಿ ಒಂದು ಟೈಮಲ್ಲಿ 100 ರೂಪಾಯಿ ಇತ್ತು kg, ಇವಾಗ 100 rupeesಗೆ 6 kg ಸಿಗುತ್ತೆ. ಟೊಮೆಟೊ ಕೂಡ ಅಷ್ಟು, ನಿಮಗೂ ಗೊತ್ತಿರ್ಬೋದು, ಲಾಸ್ಟ್ ಟೈಮೆಲ್ಲ 70-80 ಈ ರೀತಿ ಇತ್ತು. ಅಷ್ಟು ರೇಟ್ ಇದ್ರೂ ಕೂಡ ನಾವು ತೊಗೊಳೋದೇನು ತಪ್ಪಿಸಲಿಲ್ಲ, ತೊಗೊಂಡು ಮಾಡ್ತಾಯಿದ್ವಿ. ನೋಡಿ ಇವಾಗ ಫುಲ್ ಚೀಪಾಗಿದೆ ವೆಜಿಟೇಬಲ್ಸ್ ಎಲ್ಲ. ಸೊ ಮತ್ತು ಯಾವಾಗ ರೇಟ್ ಆಗುತ್ತೆ ಹೇಳೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿತ್ತು ಕ್ಯಾರೆಟು, ಅದಕ್ಕೆ ತೊಗೊಂಡೆ ಒಂದು 1/2 kg. ಏನಾದರೂ ಸ್ವೀಟ್ಸ್ ಮಾಡೋಣ ಅಂತ, ಕ್ಯಾರೆಟ್ ಅಲ್ವಾ ಸ್ಯಾಂಡ್ವಿಚ್ಗೆಲ್ಲ ಬೇಕಾಗುತ್ತಲ್ವಾ, ಪಲಾವ್ ಈ ಥರ ಮಾಡಿದಾಗ ಬೇಕು ಅಂತ ಕ್ಯಾರೆಟ್ ತೊಗೊಂಡ್ಬಂದೆ 1/2 kg. ಅಷ್ಟೇ ಫ್ರೆಂಡ್ಸ್, ಇನ್ನೇನು ತೊಗೊಂಡ್ಬಂದಿಲ್ಲ. ಈಗ ಪೂರ್ವಿಗೂ ಕೂಡ ಒಂದು ಪ್ಲೇಟಿಗೆ ನಾನು ಕೇಕ್ ಹಾಕ್ಕೊಟ್ಟಿದ್ದೀನಿ. ನಾನು ಒಂದು ಪ್ಲೇಟಲ್ಲಿ ಆ್ಯಪಲ್ ಕೇಕ್ ಹಾಕ್ಕೊಂಡಿದ್ದೀನಿ. ಇಬ್ಬರು ಕೂಡ ಶೇರ್ ಮಾಡಿ ತಿಂತಾಯಿದ್ದೀವಿ. ಸೊ ನಾನು ಅವಳು ಫಸ್ಟ್ ತಿನ್ಸೋಣ ಅಂತ ಅಂದ್ಕೊಂಡೆ. ಫಸ್ಟ್ ಅವಳೇ ನನ್ನ ಪ್ಲೇಟಿಂದ ಎತ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ನೋಡಿದ್ಲು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಇಷ್ಟ ಆಯಿತು ನನಗೆ ಕೇಕ್ ಕೂಡ. ಇವಾಗ ಪೂರ್ವಿನ ಮಲಗಿಸೋಣ ಅಂತ ರೂಮಿಗೆ ಕರ್ಕೊಂಡು ಬಂದಿದ್ದೀನಿ. ಬಾ ಪೂರಿ, ಈಗ ಪೂರಿನ ಮಲಗಿಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಬಾ ಮಲ್ಕೊ ಅಂದರೆ ನಿದ್ದೆ ಬರ್ತಾನೆ ಅಂತ ಹೇಳ್ತಿದ್ದಾಳೆ. ಈಗ ಅವಳು ಮಲಗಿಸಿದ್ರೆ ನನಗೆ ಸ್ವಲ್ಪ ಆರಾಮು. ಕೆಲಸ ಇದೆ, ಸ್ವಲ್ಪ ಅಡುಗೆ ಮಾಡಬೇಕು. ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಲಿ ಅವಳು ಅಂತ. ಬಾ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ. ಬಾ ಬರಬೇಕು. 1 2 ನಾನು ಮಲ್ಕೋತೀನಿ ಈಗ, ಮತ್ತೆ ಬಾ ನೀವು. ಮುದ್ದು ಬಾ ಮಲ್ಕೋ, ಇಲ್ಲಾಂದರೆ ಕಳ್ಳ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಎಷ್ಟು ಹೇಳ್ತಾ ಇದ್ರು ಕೂಡ ಅವಳು ಬರ್ತಾನೆ ಇಲ್ಲ. ನನಗೆ ನಿದ್ದೆ ಬರ್ತಲ್ಲ, ನಾನು ಬರಲ್ಲ ಅಂತಿದ್ಲು. ಅವಳಿಗೆ ಆಟ ಆಡೋಕ್ಕೆ ಬೇರೆ ಯಾರು ಇಲ್ವಲ್ಲ, ಸುಮ್ಮನೆ ಮಧ್ಯಾಹ್ನದ ಹೊತ್ತು ಸುಮ್ಮನೆ ಆಟ ಮಾಡ್ತಾಳೆ ಅಂದ್ಬಿಟ್ಟು ಅದಕ್ಕೋಸ್ಕರ ಮಲಗಿಸೋಣ ಅಂತ ಡೈಲಿ ಈ ರೀತಿ ಒಂದು 4 hours ಮಲಗಿಸ್ತೀನಿ, ಮಲ್ಕೊಳ್ತಾಳೆ. ಸೊ ಎಷ್ಟು ನೈಸ್ ಮಾಡಿ ಕರ್ಕೊಂಡು ಬಂದು ಮಲಗಿಸ್ಕೊಂಡಿದ್ದೀನಿ ಅಂದರೆ ಅದು ದೇವ್ರಿಗೆ ಗೊತ್ತು. ಇವಾಗಂತೂ ಪೂರಿ ತುಂಬಾ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಮಲ್ಕೊಂಡಾದ್ಮೇಲೆ ನಿಮಗೆ ಈವ್ನಿಂಗು ಸೈಕಲ್ ತುಳಿಸ್ತೀನಿ ಆಯಿತಾ? ಅದಕ್ಕೆ ಪಾಚಿ ಮಾಡಬೇಕು ಇವಾಗ, ಇಲ್ಲಾಂದರೆ ನಾನು ಸೈಕಲ್ ತುಳಿಸಲ್ಲ. ವಿಡಿಯೋ ಮಾಡಬೇಕಾ? ಈವ್ನಿಂಗ್ ಮಾಡ್ತೀನಿ ಆಯಿತಾ? ಪಾಚಿ ಮಾಡಿ. ಪೂರ್ವಿನ ಮಲಗಿಸ್ದೆ.
ಇವಾಗ ಅವಳಿಗೆ ರೈಸಿಗೆ ಇಡೋಣ ಅಂದ್ಬಿಟ್ಟು ಒಂದು ಕ್ಯಾರೆಟ್ ಇತ್ತು, ಕ್ಯಾರೆಟ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ನಾನು ಅದನ್ನು ಏನು ರೈಸ್ ಮಾಡ್ತೀನಲ್ಲ ಅವಳಿಗೆ ಸಪ್ರೇಟು ಆ ರೈಸ್ ತೊಳೆದು ಆ ರೈಸ್ ಒಳಗಡೆ ನಾನು ಬೇಯಕ್ಕೆ ಹಾಕ್ತೀನಿ. ಈ ರೀತಿ ಮಾಡೋದ್ರಿಂದ ಅವಳು ಕ್ಯಾರೆಟ್ನ ನಾನು ಅನ್ನನ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಲ್ಲ ಅವಳು ಗೊತ್ತಾಗಲ್ಲ ಅದು ವೆಜಿಟೇಬಲ್ಸ್ ಅಂತ, ಅವಾಗ ತಿಂತಾಳೆ. ಸೊ ಈ ರೀತಿ ಮಾಡೋದ್ರಿಂದ ಹೆಲ್ತಿಯಾಗಿ ಇರ್ತಾಳೆ ಅವಳು. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಸೊಪ್ಪು ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇದು ಯಾವ ರೀತಿ ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪು ಮತ್ತು ಇದು ಸಬ್ಬಕ್ಕಿ ಸೊಪ್ಪು ಎರಡು ಮಿಕ್ಸ್ ಮಾಡಿ ನಾನು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಸೊ ಇದು ಈ ಮೆಂತ್ಯ ಸೊಪ್ಪನ್ನ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ ಇನ್ನೊಂದು ಸಲ. ಆಲ್ರೆಡಿ ನಾನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಹಾಕಿ ಇಟ್ಟಿದ್ದೆ, ಬಟ್ ಇನ್ನೂ ಒಂದು ಸಲ ಮಾಡೋದಕ್ಕೆ ಮುಂಚೆ ಕಡ್ಡಿ ಏನಾದ್ರು ಗಲೀಜು ಏನಾದ್ರು ಇದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕ್ಲೀನಾಗಿ ಸಣ್ಣದಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಬೌಲ್ಗೆ ಹಾಕ್ಕೊಂಡು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಟೊಮೆಟೊ ಕೂಡ ಕಟ್ ಮಾಡ್ತಾಯಿದ್ದೀನಿ. ಟೊಮೆಟೊ, ಈರುಳ್ಳಿ, ಹಾಗೆ ಬದನೆಕಾಯಿ, ಆಲೂಗೆಡ್ಡೆ. ಈ ಆಲೂಗಡ್ಡೆ ಬದನೆಕಾಯಿ ಇದು ಕೂಡ ನಾನು ಮಿಕ್ಸು ಕುಕ್ಕರ್ ಒಳಗಡೆ ಬೇಯೋಕ್ಕೆ ಹಾಕ್ತೀನಿ, ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಸೊಪ್ಪನ್ನ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಆಯಿತು. ಈಗ ಕುಕ್ಕರ್ ಒಳಗಡೆ ಬೇಳೆ ಹಾಕ್ಕೊತಾ ಇದ್ದೀನಿ. ಈ ಬೇಳೆನೂ ಕೂಡ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ಈಗ ನಾನೇನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಸೊಪ್ಪನ್ನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಟೊಮೆಟೊ, ಆನಿಯನ್, ಹಾಗೆ ನಾವೇನು ಆಲೂಗೆಡ್ಡೆ, ಬದನೆಕಾಯಿ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಇದನ್ನು ಕೂಡ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ನಲ್ಲ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಒಳಗಡೆ. ಮತ್ತು ಇದಕ್ಕೆ ನಮಗೆ ಎಷ್ಟು ಬೇಯೋದಕ್ಕೆ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಚೆಂಬಲ್ಲಿ. ಈ ರೀತಿ ಎಲ್ಲ ಹಾಕ್ಕೊಂಡು ಇದನ್ನ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಇಟ್ಬಿಟ್ಟು ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ, ಇದನ್ನು ನಾನು ಕ್ಲೀನಾಗಿ ಜಜ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಚೆನ್ನಾಗಿರುತ್ತೆ ಈ ರೀತಿ ಜಜ್ಬಿಟ್ಟು ಹಾಕಿದ್ರೆ, ಇದು ಸಾಂಬಾರು ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಪಾತ್ರೆಗಳು ತುಂಬ ಸಿಂಕಲ್ಲಿತ್ತು, ಇದನ್ನು ಕೂಡ ವಾಶ್ ಮಾಡಿಟ್ಟಿದ್ದೆ. ನೀರೆಲ್ಲ ಕ್ಲೀನಾಗೆಲ್ಲ ಡ್ರೈ ಆಗಿತ್ತಲ್ಲ. ಸೊ ಇದನ್ನು ತಟ್ಟೆ ಸ್ಟ್ಯಾಂಡಿಗೆ ರೀಅರೇಂಜ್ ಮಾಡ್ತಾ ಇದ್ದೀನಿ. ಆಗ್ತಿದೆ, ಅಡುಗೆ ಮನೆಯಲ್ಲಿ ನಿಂತ್ಕೊಂಡಿದ್ದೀನಿ. ಹೊರಗಡೆ ಅಷ್ಟು ಬಿಸಿಲಿಲ್ಲ, ಫುಲ್ಲು ಒಂಥರ ಮೋಡ ಮುಚ್ಕೊಂಡಾಗಿದೆ. ಮಳೆ ಬರೋ ಥರ ಇದ್ದರೆ ಮಳೆ ಇಲ್ಲ, ಫುಲ್ಲು ಸೆಕೆ ಆಗ್ತಾಯಿದೆ. ಸೊ ಅಡುಗೆ ಮನೆಯಿಂದ ಎಷ್ಟೊತ್ತು ಹೊರಗಡೆ ಹೋದರೆ ಸಾಕು ಅನ್ನಿಸ್ತಾ ಇದೆ ನನಗೆ. ಹೇಗೋ ಫ್ರೀ ಇದ್ನಲ್ಲ, ಸೊ ಅದಕ್ಕೆ ಪೂರ್ವಿಗೆ ಒಂದು ದಾಳಿಂಬೆ ಹಣ್ಣು ಕಟ್ ಮಾಡಿಡೋಣ ಅಂತ ದಾಳಿಂಬೆ ಹಣ್ಣು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿಬಿಟ್ಟು ನಾನು ಒಂದು ಬೌಲಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಅವಳು ಎದ್ದಾಗ ಏನಾದರೂ ಫ್ರೂಟ್ಸ್ ತಿಂತೀನಿ ಅಂತ ಹೇಳಿದ್ರೆ ಫ್ರೂಟ್ಸ್ ಕೊಡೋಣ ಅಂತ ನೋಡಿ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡೆ. ಈಗ ಸಿಪ್ಪೆನೆಲ್ಲ ಡಸ್ಟ್ಬಿನ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ ಆಗಿದೆ ನೋಡಿ ದಾಳಿಂಬೆ ಹಣ್ಣು. ಇದನ್ನು ಈ ರೀತಿ ಒಂದು ಟಿಫಿನ್ ಬಾಕ್ಸ್ಗೆ ಹಾಕ್ಕೊಂಡು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಹೊರಗಡೆ ಬಂದೆ, ವೆದರ್ ಫುಲ್ ಕೂಲಾಗಿದೆ, ಮಳೆ ಬರೋ ಥರ ಇದೆ, ಬರ್ಬೋದು ಮಳೆ ಅನಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ವೆದರು. ಈಗ ನೋಡಿ ಕುಕ್ಕರೆಲ್ಲ ಹಾರಿತ್ತು. ಸೊ ಇವಾಗ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡೆ, ನೀರು ಬೇರೆ ದಾಹ ಆಗ್ತಿತ್ತು, ಸ್ವಲ್ಪ ನೀರು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಒಗ್ಗರಣೆಗೆ, ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಇದನ್ನು ಕೂಡ ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಕೈ ಆಡಿಸ್ಕೊಳ್ಳಿ. ಆಮೇಲೆ ನಾನು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊಪ್ಪನ್ನ, ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮುಂಚೆನೇ ಸೊಪ್ಪಿಗೆ ನಾನು ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿರಲಿಲ್ಲ, ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೇಕಂದರೆ ನೀವು ಸಾಂಬಾರು ಪೌಡರ್ ಕೂಡ ಹಾಕ್ಕೋಬೋದು. ನೋಡಿ ಇವಾಗ ಯಾವ ರೀತಿ ಇದು ಕುದೀತಾ ಇದೆ ಸಾಂಬಾರು. ಸೊ ರೆಡಿಯಾಗಿದೆ ಸಾಂಬಾರು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಪೂರ್ವಿನ ಮಲಗಿಸಿದ್ನಲ್ಲ, ರೂಮಿಂದ ಸೌಂಡ್ ಬಂದಂಗಾಯಿತು. ಪೂರ್ವಿ ಎದ್ದೇನೋ ಅಂತ ಹೋಗಿ ನೋಡಿದೆ, ಬಟ್ ಇಲ್ಲ, ಅವಳು ಮಲಗಿದ್ಲು. ಸರಿ ಮಲಗಿರಲಿ, ಅವಳು ಯಾವಾಗ ಎದ್ದೊಳ್ತಾಳೆ ಆವಾಗಲೇ ಎದ್ದೊಳ್ಳಿ, ಇಲ್ಲಾಂದರೆ ಅರ್ಧಂಬರ್ಧ ನಿದ್ದೆ ಆಗುತ್ತೆ ಅಂತ ಸುಮ್ಮನಾದೆ. ಆಮೇಲೆ ಫೈನಲಿ ನಿದ್ದೆ ಆಯಿತಾ, ಸ್ಮೈಲಿಯಾಗಿ ಸ್ಮೈಲ್ ಕೊಡ್ತಾ ಇದ್ವಿ ಕ್ಯೂಟಾಗಿ. ಇವಾಗ ಎದ್ದಿದ್ದಾಳೆ ಪೂರ್ವಿ. ಇವಾಗ ಊಟ ಮಾಡಿಸ್ಬೇಕು. ಊಟ ಕಲ್ಸ್ಕೊಂಬರಲ್ಲ ಬಂಗಾರಿ, ತಿಂತೀರಾ? ಮಾತಾಡಬೇಕು, ಎದ್ದೊಳ್ಳಿ. ಪೂರ್ವಿ ಕೂಡ ಎದ್ಲು, ಅವಳಿಗೆ ಊಟ ಕೂಡ ಮಾಡಿಸ್ದೆ ನಾನು. ಇವಾಗ ಕಸ ಗುಡಿಸೋಣ ಅಂತ ಗುಡಿಸ್ತಾ ಇದ್ದೀನಿ. ಸಂಜೆ ಆಗಿತ್ತಲ್ವ, ಅದಕ್ಕೋಸ್ಕರ. ಕ್ಲೈಮೇಟ್ ಬೇರೆ ಫುಲ್ಲು ಕೂಲಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇವಾಗ ರೂಮಲ್ಲಿ, ಈ ಕಡೆ ರೂಮಲ್ಲೆಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಕಸ ಏನು ಜಾಸ್ತಿ ಇರಲಿಲ್ಲ, ಆದರೂ ಕೂಡ ನಮ್ಮ ಪೂರ್ವಿ ಅದೇನಾದ್ರು ತಿಂತಾ ಇರ್ತಾಳಲ್ಲ, ಸ್ನ್ಯಾಕ್ಸು ಗಲೀಜಾಗಿರುತ್ತೆ. ಅದಕ್ಕೋಸ್ಕರ ನಾನು ಆವಾಗಲೇ ಬಟ್ಟೆಯನ್ನು ನೆನೆಸಿಟ್ಕೊಂಡಿದ್ದೆ, ಸೋಪಿನ ಪುಡಿ ಹಾಕಿ. ಬಟ್ಟೆ ಎಲ್ಲ ಚೆನ್ನಾಗಿ ನೆಂದಿತ್ತು. ಸರಿ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಬಂದಮೇಲೆ ವಾಷಿಂಗ್ ಮಿಷಿನ್ ರೆಡಿ ಆಗುತ್ತೆ. ಸೊ ಅಲ್ಲಿವರೆಗೂ ಎಕ್ಸಸೈಸ್ ಆದಂಗೆ ಆಗಲಿ ಅಂತ ನಾನು ಕೈಯಲ್ಲೇ ವಾಶ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ವಾಶ್ ಮಾಡೋದ್ರಿಂದ ಬಾಡಿ ಕೂಡ ಆರಾಮಾಗುತ್ತೆ.
ರಿಲೀಫ್ ಅನಿಸುತ್ತೆ, ಏನೋ ಒಂಥರ ಫ್ರೀ ಆಗಿರುತ್ತೆ. ಸೊ ಎಲ್ಲ ವಾಶ್ ಆಯಿತು. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.